ಯಾಜ್ಞಸೇನೆ ದೂತ ಕಣಕ್ಕೆ. ಭೂಪತಿ, ನಿನ್ನಲ್ಲಿ ಇನ್ನೊಂದು ಅನಗ್ಯವಾದ ರತ್ನವಿದೆ. ನಿನ್ನ ಭಾರ್ಯೆಯಾದ ಕೃಷ್ಣೆಯನ್ನು ಪಣವನ್ನಾಗಿ ಒಡ್ಡು ಹೆಣ್ಣಿನ ಕುಂಕುಮ ಭಾಗ್ಯವನ್ನು ಯಾರಿಂದಲೂ ನಿರ್ಧರಿಸಲು ಸಾಧ್ಯವಾಗಿದೆ. ಅವಳೊಬ್ಬಳಿಂದಾಗಿ ನಿಮ್ಮೆಲ್ಲರ ದಾಸ್ಯ ಮುಕ್ತವಾಗಬಹುದು. ದ್ರೌಪದಿ ನಿಮ್ಮವರ ಅನಗ್ಯ ರತ್ನದಂತೆ ಇರುವಳಲ್ಲವೇ? ಸೌಬಲ, ಆಗಲಿ, ನಿನ್ನ ಅಭಿಪ್ರಾಯದಲ್ಲಿ ಸತ್ಯಾಂಶವಿದೆ. ನಮ್ಮೆಲ್ಲರ ರಮಣಿ ಯಾಜ್ಞಸೇನೆಯು ದಾಸ್ಯವನ್ನು ಅಂತ್ಯಗೊಳಿಸಲು ಶಕ್ತಳಾಗಿದ್ದಾಳೆ. ಯಜ್ಞಸಂಭೂತಿಯಾದ ಆ ಸಾಧ್ವಿಯಿಂದ ನಮಗೆ ಜಯವಾಗಲಿದೆ ಎನ್ನುವ ದೃಢ ವಿಶ್ವಾಸವಿದೆ. ಶಾರದೋತ್ಸಲ ಪತ್ರಾಕ್ಷ ಶಾರದೋತ್ಪಲ ಗಂಧಯ ಶಾರದೋತ್ಪಲ ಸೇವಿನ್ಯ ರೂಪೇಣ ಶ್ರೀ ಸಮಾನಯ. ನೇತ್ರಗಳು ಶರತ್ಕಾಲದ ಕೆನ್ನೈದಿಲೆಗಳ ದಳಗಳಂತೆ ಹೋಲುತ್ತಿದ್ದವು. ಶರತ್ಕಾಲದ ಉತ್ಪಲ ಪುಷ್ಪಗಳಂತೆ ಸುಗಂಧವುಳ್ಳ ಆ ಹೂವುಗಳಲ್ಲಿ ಪ್ರೀತಿಯುಳ್ಳವಳಾಗಿದ್ದಾಳೆ. ಲಕ್ಷ್ಮಿಯ ಸೌಂದರ್ಯಕ್ಕೆ ಸಮಾನವಾಗಿರುವ ಅವಳನ್ನು ಪಣವಾಗಿಡುತ್ತೇನೆ. ಈ ಬಾರಿ ದಾಳಗಳು ನನಗೆ ಖಂಡಿತ ಗೆಲುವನ್ನು ತರಲಿವೆ. ಕವಡೆಯನ್ನು ಉರುಳಿಸು. ಮದನನ ಮಂತ್ರದೇವತೆಯನ್ನು ಒತ್ತೆಯಾಗಿಟ್ಟು ಆಡಿದರೂ ಧರ್ಮನಂದನನಿಗೆ ಜಯ ಹೇಗೆ ಬರಬೇಕು? ಪಗಡೆ ವಿಮುಖವಾಗಿ ಬಿದ್ದು ಶಕುನಿ ವಿಜಯಿಯಾದ ಕೂಡಲೇ ಅವನ ಹಾರಾಟ ಆರ್ಭಟಗಳಿಗೆ ಎಲ್ಲೇ ಇಲ್ಲದಾಯಿತು. ಜಿತಂ ಜಿತಂ ಎಂದು ಬೊಬ್ಬಿಟ್ಟನು. ಸಭಾಸದರು ನಾಲ್ಕು ಕಡೆಗಳಿಂದಲೂ ಯುಧಿಷ್ಠಿರನಿಗೆ ದಿಕ್ ದಿಕ್ ಧಿಕ್ಕಾರ ಎಂದರು. ವಿದುರನ ಬುದ್ಧಿ ಮಂಕಾಯಿತು. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರು ದೀರ್ಘವಾದ ನಿಟ್ಟುಸಿರು ಬಿಟ್ಟರು. ವಿವೇಕ ದೃಷ್ಟಿ ವಿಹೀನನಾದ ಧೃತರಾಷ್ಟ್ರನು ಮನದಲ್ಲಿ ಸಂತಸವನ್ನು ನಿಯಂತ್ರಿಸಿಕೊಳ್ಳಲಾರದೆ ಎನ್ನವರು ಗೆದ್ದರು ಎಂದು ಮುಗುಳ್ನಗೆ ಬೀರಿದನು. ಶಕುನಿಯು, ಕೌರವ, ನಾನು ಹೇಳಿದಂತೆ ಮಾಡಿದ್ದೇನೆ. ಒತ್ತೆಯಾಗಿಟ್ಟು ಭಂಡಾರ ಸಕಲ ಚತುರ್ಬಲ ಸಹಿತ ಯಮಜ ಸಹೋದರರು ಮತ್ತು ಕಮಲಮುಖಿ ದ್ರೌಪದಿಯನ್ನು ಕೂಡಿಸಿ ನಿನಗೆ ನಾನಿತ್ತ ಭಾಷಾ ಶಿಖರಕ್ಕೆ ಜಯದ ಕಲಶವಿರಿಸಿದ್ದೇನೆ. ಅರಸನು ದುಃಖಿತನಾದನು. ಭೀಮಾರ್ಜುನರು ನಿರುಪಾಯರಾಗಿ ತಾಳ್ಮೆಯಿಂದಿದ್ದರು. ದುರ್ಯೋಧನ, ದುಶ್ಯಾಸನಾದಿಗಳು ದುಶ್ಚೇಷ್ಟೆಯಲ್ಲಿ ನಿರತರಾದಾಗ ಕೂಡಿದ್ದ ಮಹಿಷರು ಪಾಂಡವರಿಗಾದ ದುರವಸ್ಥೆಯನ್ನು ಕಂಡು ಮಮ್ಮಲ ಮರುಗಿದರು. ಅವಿವೇಕಿಯಾದ ಕೌರವನು ವಿದುರನನ್ನು ಕರೆದು, ವಿದುರ, ಪಾಂಡವರಸಿಯು ಈ ಕ್ಷಣದಿಂದ ನಮ್ಮವಳಾಗಿದ್ದಾಳೆ. ನೀನೇ ಹೋಗಿ ಆಕೆಯನ್ನು ಭೇಟಿಯಾಗಿ ದಾಸಿಯರಿಗಾಗಿ ಕಟ್ಟಿಸಿದ ಗುಡಿಸಲುಗಳಲ್ಲಿ ವಾಸವನ್ನು ಬಯಸುವಳೋ ಅಥವಾ ನನ್ನ ರಾಣಿವಾಸದ ಮನೆಯಲ್ಲಿ ಇರಲು ಅಪೇಕ್ಷಿಸುತ್ತಾಳೆಯೋ ಕೇಳಿ ಬಾ ಎಂದನು. ವಿದುರನು ಧಾರ್ತರಾಷ್ಟ್ರನ ದುರ್ನುಡಿಗಳನ್ನು ಸಹಿಸದಾದನು. ಎಡತಲೆಯನ್ನು ತುರಿಸುವುದಕ್ಕೆ ಹಾವಿನ ಹೆಡೆಯನ್ನು ಉಪಯೋಗಿಸಿದಂತೆ ಕೌರವನ ಪರಿಸ್ಥಿತಿ ಎಂದು ನೊಂದನು. ವಿದುರನು, ಕೌರವ, ನಿನ್ನ ಮಂದಬುದ್ಧಿ ಇಲ್ಲಿಯವರೆಗೂ ಮುಂದುವರಿಯಿತೆ. ಪ್ರವಾಹದ ಅಂಚಿನಲ್ಲಿ ಅಲೆದಾಡುತ್ತಿರುವ ನಿನ್ನ ನೀಚ ಬುದ್ಧಿಗೆ ಏನೆನ್ನಲಿ? ಕಾಲಕೂಟದ ಪ್ರವಾಹದಲ್ಲಿ ಜಲಕೇಳಿಯನ್ನು ನೀನೀಗ ಆಡಿದೆ. ಅಂತಕನ ಅರಮನೆಯಲ್ಲಿ ನವಿಲಿನ ಉಯ್ಯಾಲೆಯನ್ನು ಕಟ್ಟಿಕೊಳ್ಳಲು ಆಶಿಸಿದರೆ ಏನಾಗಬಹುದು? ಕೌರವ, ದ್ರೌಪದಿಯು ನಿನ್ನ ದಾಸಿಯಾಗುವ ಸಂಭವ ಎಂದಿಗಾದರೂ ಕನಸಿನ ಗಂಟೆ ಹೊರತು ದಿಟವಾಗಲಾರದು. ನ ಹಿ ದಾಸಿತ್ವಮಾಪನ್ನ ಕೃಷ್ಣ ಪವಿತುಮರ್ಹತಿ ಅನೀಶೇನ ಹಿ ರಾಜ್ಮೈಶಾರ್ಪಣೆ ನ್ಯಸ್ತೇತಿ ಮೇ ಮತಿ. ಯುಧಿಷ್ಠಿರನು ಪಗಡೆಯಾಟದಲ್ಲಿ ತನ್ನನ್ನು ಪ್ರಥಮತಃ ಪಣವನ್ನಾಗಿ ಒಡ್ಡಿ ಸೋತ ಅನಂತರ ಆತನು ಸುಯೋಧನನ ಆಳಾದುದರಿಂದ ದ್ರೌಪದಿಯನ್ನು ನ್ಯಾಸವಾಗಿಡಲು ಅಧಿಕಾರವಿರುವುದಿಲ್ಲ. ಇದು ನನ್ನ ಅಭಿಪ್ರಾಯವಾಗಿದೆ. ವಿದುರನ ಮತವು ಕೌರವನಿಗೆ ಒಪ್ಪಿಗೆಯಾಗಲಿಲ್ಲ. ತನ್ನ ಯೋಜನೆಯನ್ನು ಬುಡಸಹಿತ ಈತನು ಕೀಳಬಹುದೆಂಬ ಭಯದಿಂದ ಒಮ್ಮೆಯೇ ಮುಖ ತಿರುಗಿಸಿ ಪ್ರಾತಿಕಾಮಿಯನ್ನು ಕರೆದು, ಈಗಲೇ ರಾಣಿವಾಸಕ್ಕೆ ತೆರಳಿ ದ್ರೌಪದಿಯನ್ನು ಬರಹೇಳು ಎಂದನು. ಸೂತನು ಪಾಂಡವರಸಿ ಇರುವ ಗೃಹಕ್ಕೆ ಆಗಮಿಸಿ ಬಾಗಿಲಲ್ಲಿ ನಿಂತು ದರ್ಶನಕ್ಕಾಗಿ ಅಪ್ಪಣೆಯನ್ನು ಯಾಚಿಸಿದನು. ಸಖಿಯರಿಂದ ಸೂತನು ಬಂದ ವಾರ್ತೆಯನ್ನು ತಿಳಿದು ದ್ರುಪದ ಸುತೆಯು ಅವನನ್ನು ಒಳಬರಿಸಿಕೊಂಡಳು. ಆ ಮಹಾತಾಯಿಯ ನೇತ್ರಗಳು ಹೊಳೆಯುತ್ತಿದ್ದು ವದನದಲ್ಲಿ ಕಾಂತಿಯು ಮಿನುಗುತ್ತಿತ್ತು. ಮುಖದಲ್ಲಿ ಬೆಳದಿಂಗಳಂತೆ ಎಳನಗೆಯನ್ನು ಚೆಲ್ಲಿ ದ್ರೌಪದಿಯು ಪ್ರಾತಿಕಾಮಿಕನಲ್ಲಿ ಬಂದಿರುವ ಕಾರಣವನ್ನು ಪ್ರಶ್ನಿಸಿದಳು. ಪಾಪ, ಅವಳಿಗೇನು ಗೊತ್ತು ಆಗಿರುವ ಆ ದುರಂತ ಘಟನೆ? ತಾಯಿ, ನನ್ನ ನಾಲಗೆ ತಡವರಿಸುತ್ತಿದೆ. ಗತಿಸಿದ ಕಾಲಕೂಟ ವಾರ್ತೆಯನ್ನು ಉಸುರಲು ಮನ ಒಪ್ಪುವುದಿಲ್ಲ. ಆದರೆ ರಾಜಾಜ್ಞೆ ಪ್ರಕಾರ ಭಿನ್ನವಿಸಿಕೊಳ್ಳದೆ ಉಪಾಯವಿಲ್ಲ. ಪ್ರಾರಂಭದಲ್ಲಿ ಕೇವಲ ವಿನೋದಕ್ಕಾಗಿ ಧರ್ಮನಂದನು ಕೌರವನೊಡನೆ ಪಗಡೆಯಾಡಿದನು. ಶಕುನಿಯ ಸಹಾಯದಿಂದ ಕುರುರಾಯನು ನಿಮ್ಮ ಬೊಕ್ಕಸ ಭಂಡಾರವನ್ನು ಗಜತುರಗಳನ್ನು ಗೆದ್ದನು. ಅಮ್ಮ, ಮನಸ್ಸಿನಲ್ಲಿ ನೋವನ್ನು ಮಾಡಿಕೊಳ್ಳದಿರಿ. ಸೋಲು ಅಲ್ಲಿಯೇ ಅಂತ್ಯವಾಗಲಿಲ್ಲ. ದುರಧೀರರಾದ ಭೀಮಾರ್ಜುನರನ್ನು, ನಕುಲ ಸಹದೇವರನ್ನು ಒತ್ತೆಯಾಗಿಟ್ಟು ಕಳಕೊಂಡನು. ಹೆಚ್ಚೇಕೆ, ಯಮಜನು ತನ್ನನ್ನೇ ಒತ್ತೆಯಾಗಿಟ್ಟುಕೊಂಡು ಸೋತನು. ದ್ರೌಪದಿಯು ಕಾತರದಿಂದ ಮತ್ತೇನಾಯಿತು ಎಂದಳು. ಅಮ್ಮ, ಜೂಜಾಟದ ಅಮಲಿನಲ್ಲಿ ನಿಮ್ಮ ದೊರೆಯು ಧರ್ಮಕರ್ಮವನ್ನು ಮರೆತು ಐವರ ಅರಸಿಯಾಗಿದ್ದ ನಿಮ್ಮನ್ನು ಆ ದುರ್ವ್ಯಸನಕ್ಕೆ ಬಲಿ ಮಾಡಿದನು.
ಕಟ್ಟ ಕಡೆಯ ಪಗಡೆಯಾಟಕ್ಕೆ ನಿಮ್ಮನ್ನು ಒತ್ತೆಯಾಗಿಟ್ಟು ಸೋತನು. ಅಸ್ವತಂತ್ರರಾದ ನಿಮ್ಮನ್ನು ಸೇವಕಿಯನ್ನಾಗಿ ಮಾಡಿಕೊಳ್ಳಲು ಸಭೆಗೆ ಈಗಲೇ ಬರುವಂತೆ ಕೌರವನಿಂದ ಅಪ್ಪಣೆಯಾಗಿದೆ. ಅಷ್ಟು ಹೇಳಿದಾಗ ಪ್ರಾತಿಕಾಮಿಕನ ಮುಖ ಬೆವರಿ ಕಣ್ಣೀರು ಸುರಿಯಿತು. ಅರಳಿರುವ ಕಮಲದ ಉದ್ಯಾನ ಮಂಜು ಮುಚ್ಚಿತು. ಸುಗ್ಗಿಯ ಬೆಳದಿಂಗಳನ್ನು ಕರಿಮೋಡ ಕವಿದಂತಾಯಿತು. ಚಾರಕನ ನುಡಿಗಳನ್ನು ಕೇಳಿ ಸೇರಿದ ಸಮಸ್ತ ಸಖಿ ಜನರ ಮುಖಕಮಲವು ಬಾಡಿತು. ಎಲ್ಲರ ಚಿತ್ತಗಳಲ್ಲಿ ಮೌನ ಮನೆ ಮಾಡಿದುದು ಮಾತ್ರವಲ್ಲದೆ ಹೃದಯದ ರಕ್ತ ಸಂಚಾರ ತೀವ್ರವಾಯಿತು. ದ್ರೌಪದಿಯು ದೂತನನ್ನುದ್ದೇಶಿಸಿ ಕೇಳಿದಳು, ಪ್ರಾತಿಕಾಮಿಕ, ಕರ್ಣ ಕಠೋರವಾದ ನಿನ್ನ ವಾಕ್ಯಗಳನ್ನು ನಂಬಲಾಗುವುದಿಲ್ಲ. ಅಜಾತಶತ್ರುವಾದ ಧರ್ಮಜನು ಜೂಜನ್ನು ಆಡಿದನೆ. ಮಲ್ಲಿಗೆಯ ಬಳ್ಳಿಯು ಮಾವಿನ ಮರವನ್ನು ಅಲ್ಲಗಳೆದು ಕಾಸರ್ಕನ ವೃಕ್ಷದ ಮೇಲೆ ಹಬ್ಬಿಕೊಂಡಂತಾಯಿತು. ನನ್ನ ಪತಿದೇವರು ಶಕುನಿ ಬೀಸಿದ ಕೌರವನ ಬಲೆಯಲ್ಲಿ ಜಿಂಕೆಯೋಪಾದಿಯಲ್ಲಿ ಸೆರೆಯಾದರೆ ಆಗಲಿ ನೀನು ಸಭೆಗೆ ಹೋಗಿ ನನ್ನ ಪರವಾಗಿ ಕೇಳಿಬಾ. ಯುಧಿಷ್ಠಿರ ನೃಪತಿಯು ತನ್ನನ್ನು ಜೂಜಿನಲ್ಲಿ ಕಳೆದುಕೊಂಡ ಮೇಲೆ ನನ್ನನ್ನು ಕಳೆದುಕೊಂಡನೆ, ಅಥವಾ ನನ್ನನ್ನು ಪ್ರಥಮತಃ ಪಣವಾಗಿಟ್ಟ ಮೇಲೆ ತನ್ನನ್ನು ಜೂಜಿನ ಪ್ರಪಾತಕ್ಕೆ ತಳ್ಳಿಕೊಂಡನೆ? ಇದನ್ನು ವಿಚಾರಿಸಿ ಬಾ ಮಗನೇ, ಅನಂತರ ನಾನು ಸಭೆಗೆ ಬರುತ್ತೇನೆ. ರಾಜನು ತನ್ನನ್ನು ಸೋತುಕೊಂಡ ಬಳಿಕ ನನ್ನನ್ನು ಹೇಗೆ ದ್ಯೂತಕಣಕ್ಕೆ ಒಡ್ಡಬಹುದು? ಸಭಾಭವನದಲ್ಲಿರುವ ಸುಜ್ಞಾನಿಗಳು ಈ ಪ್ರಶ್ನೆಗೆ ಉತ್ತರಿಸಲಿ. ಅಲ್ಲಿರುವ ಮಹಾನುಭಾವರು ಧರ್ಮಸಮ್ಮತವೆಂದು ಒಪ್ಪಿದರೆ ನಾನು ಬರುತ್ತೇನೆ ಎಂದಳು. ಪ್ರಾತಿಕಾಮಿಯು ಅವಸರವಸರದಿಂದ ಸಭೆಗಾಗಮಿಸಿ ಆ ಮಹಾತಾಯಿಯ ವಾಕ್ಯಗಳನ್ನು ಪ್ರಶ್ನೆಯ ರೂಪದಲ್ಲಿ ಸಭಿಕರ ಮುಂದಿಟ್ಟನು. ಉತ್ಸಾಹರಹಿತನಾದ ಯುಧಿಷ್ಠಿರನ ಬಾಯಿಯಿಂದ ವಾಕ್ಯಗಳು ಹೊರಡಲಿಲ್ಲ. ಸಭೆಗೆ ಬಂದು ಈ ಪ್ರಶ್ನೆಯನ್ನು ಮಂಡಿಸಬೇಕು ಎಂದು ಕೌರವನು ಆಜ್ಞಾಪಿಸಿದನು. ಯುಧಿಷ್ಠಿರನು ಆಕೆಯನ್ನು ಬರಲು ರಹಸ್ಯವಾಗಿ ಆದೇಶಿಸಿದನು. ರಾಜದೂತನಿಗೆ ಏನು ಮಾಡಲು ತೋರಲಿಲ್ಲ. ಕೌರವನ ಅಟ್ಟಹಾಸದ ಅಗ್ನಿ ಪ್ರಜ್ವಲಿಸಿತು.